ಅದೃಷ್ಟವಂತ ಅಂದರೆ ಅಕ್ಕಪಕ್ಕದಲ್ಲಿನ ಯಾರೋ ಸೃಷ್ಟಿಸಿದ ಅವಕಾಶಗಳನ್ನು ಪಡೆಯುವವನು. ಬುದ್ಧಿವಂತ ಅಂದರೆ ತಾನೇ ಅವಕಾಶಗಳನ್ನು ಸೃಷ್ಟಿ ಮಾಡುವವನು. ಸ್ವಾಮಿ ವಿವೇಕಾನಂದ. ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ನೆಚ್ಚಿನ ಫಿಸಿಕ್ಸ್ ಲೆಕ್ಚರರ್. ಸೊ ಇನ್ ದ ಪ್ರೀವಿಯಸ್ ಕ್ಲಾಸಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ದು ಸಮ್ ಕಾಂಪಿಟೇಟಿವ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ವಿ. ಈಗ ನೆಕ್ಸ್ಟ್ ಇನ್ನು ರಿಮೈನಿಂಗ್ ಸ್ವಲ್ಪ ಪ್ರಾಬ್ಲಮ್ಸ್ ಏನಿದೆ ಅದನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಅದರಲ್ಲಿ ಫಸ್ಟ್ ಒನ್, in figure the EMF of a cell is 2 volt and internal resistance is negligible. Okay, the resistance of voltmeter is 80 ohm. The reading of the voltmeter will be. ಸೊ ಇಲ್ಲಿ ನಿಮಗೆ ಏನು ಕೊಟ್ಟಿದ್ದಾರೆ, ಒಂದು ಇ ಎಮ್ ಎಫ್ ಆಫ್ ಸೆಲ್. ಓಕೆ, ಒಂದು ಸೆಲ್ ಕನೆಕ್ಟ್ ಮಾಡಿದ್ದೀವಿ. ಸೆಲ್ ಆಫ್ ದ 2 ವೋಲ್ಟ್ ಇ ಎಮ್ ಎಫ್ ವೋಲ್ಟೇಜ್ ಇದೆ. ಸೊ ಇಂಟರ್ನಲ್ ರೆಸಿಸ್ಟೆನ್ಸ್ ಈಸ್ ನೆಗ್ಲಿಜಬಲ್. ಇಂಟರ್ನಲ್ ರೆಸಿಸ್ಟೆನ್ಸ್ ನೆಗ್ಲಿಜಬಲ್ ಅಂತಂದರೆ ದಟ್ ಈಸ್ ಆರ್ ಇಸ್ ಟೇಕನ್ ಆಸ್ 0. ನೆಗ್ಲಿಜಬಲ್, ಇಟ್ ಇಸ್ ನಾಟ್ ಕನ್ಸಿಡರ್. ಓಕೆ, ಸೊ ಇಂಟರ್ನಲ್ ರೆಸಿಸ್ಟೆನ್ಸ್ ಕನ್ಸಿಡರ್ ಮಾಡಿಲ್ಲ. ಸೊ ನೆಕ್ಸ್ಟ್ ಏನು ಮಾಡಿದರೆ, ದಟ್ ಸೆಲ್ ಈಸ್ ಕನೆಕ್ಟೆಡ್ ಸಮ್ 20 ಓಮ್ ರೆಸಿಸ್ಟೆನ್ಸ್ ಆ್ಯಂಡ್ 80 ಓಮ್ ರೆಸಿಸ್ಟರ್, ಆ್ಯಂಡ್ ಅಗೈನ್ 80 ಓಮ್ ರೆಸಿಸ್ಟೆನ್ಸ್ ಆಫ್ ವೋಲ್ಟಾಮೀಟರ್ ಇಟ್ ಈಸ್ ಕನೆಕ್ಟೆಡ್ ಪ್ಯಾರಲಲ್ ಟು ದ 80 ಓಮ್ ರೆಸಿಸ್ಟರ್. ಓಕೆ, ಒಂದು ವೋಲ್ಟಾಮೀಟರ್ ಕನೆಕ್ಷನ್ ಮಾಡಿದ್ವಿ. ಆ ವೋಲ್ಟಾಮೀಟರ್ದು ರೆಸಿಸ್ಟೆನ್ಸ್ ಎಷ್ಟಿದೆ, 80 ಓಮ್ಸ್ ಇದೆ. ಆ 80 ಓಮ್ಸು ಈ 80 ಓಮ್ಸ್ಗೆ ಏನಾಗಿದೆ, ಪ್ಯಾರಲಲಿ ಕನೆಕ್ಷನ್ ಆಗಿದೆ. ಸೊ ಪ್ಯಾರಲಲಿ ಕನೆಕ್ಷನ್ ಆಗಿದೆ ಅಂತಂದಾಗ, ಸೊ ಇದರಲ್ಲಿ ಸೊ ಬೈ ಯೂಸಿಂಗ್ ದ ಇ ಎಮ್ ಎಫ್ ಆಫ್ ದ ಸೆಲ್ ಸಮ್ ಕರೆಂಟ್ ಈಸ್ ಫ್ಲೋಯಿಂಗ್. ಓಕೆ, ಕರೆಂಟ್ ಫ್ಲೋ ಆಗ್ತಿದೆ ಅಂತಂದರೆ, ಸೊ ಇಲ್ಲಿ ಸಮ್ ಆಫ್ ದ ವೋಲ್ಟೇಜ್ ಈಸ್ ಡ್ರಾನ್. ವೋಲ್ಟೇಜ್ ಏನಾಗುತ್ತೆ, ಅಕ್ರಾಸ್ ದ ವೋಲ್ಟಾಮೀಟರ್ ಏನಾಗುತ್ತೆ, ಡ್ರಾಪ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಎಷ್ಟು ವೋಲ್ಟೇಜು ಅಲ್ಲಿ ಬರ್ತಾ ಇದೆ, ಅದು ವೋಲ್ಟಾಮೀಟರ್ ರೀಡಿಂಗ್ ಎಷ್ಟು ತೋರಿಸ್ತಾ ಇದೆ ಅಂತ ಅಂದ್ಬಿಟ್ಟು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಅವಾಗ ದಟ್ ಐ ಈಸ್ ಈಕ್ವಲ್ ಟು ವಾಟ್ ಫಾರ್ಮುಲಾ, ಐ ಈಸ್ ಈಕ್ವಲ್ ಟು E divided by R plus R. E divided by R plus R. So ಇಲ್ಲಿ ನಾವು that R is taken as equivalent resistance ಆಗಿ ತಗೊಂತೀವಿ. ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಗಿ ತಗೊಂತಿದ್ದೀವಿ ಅಂತಂದರೆ, ಸೊ ನಮಗೆ ಟೋಟಲ್ ವಾಟ್ ಇಸ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್. ಯಾಕೆಂದರೆ ಇಲ್ಲಿ 2 ರೆಸಿಸ್ಟೆನ್ಸ್ ಇದೆ, ಆ 2 ರೆಸಿಸ್ಟೆನ್ಸ್ ಸೀರೀಸ್ ಕನೆಕ್ಷನ್ ಆಗಿದೆ, ಆ್ಯಂಡ್ ಅಗೇನ್ ದೀಸ್ 2 ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಓಕೆ, ಸೊ ಫಸ್ಟು ಪ್ಯಾರಲಲ್ ಕಾಂಬಿನೇಷನ್ ನೋಡೋಣ. ಓಕೆ, ದಟ್ ಆರ್ ಪಿ is equal to 80 into 80 divided by 80 plus 80. R1 resistance of external resistance and resistance of voltmeter. Okay, we'll getting 8 8s are 64 20 divided by 80 plus 80 160. Okay, 1010 get cancel, 16 1s are 16 4s are. So ಅಲ್ಲಿಗೆ resistance in parallel combination is 40 ohm. Okay, and again this parallel combination is series with this resistance. Okay, so ಅಲ್ಲಿಗೆ ಏನಾಗುತ್ತೆ, the total equivalent resistance R equivalent is equal to 40 plus 20, that one is equal to 60 ohm. 40 plus 20 is equal to 60 ohm. Okay, so ಅಲ್ಲಿಗೆ total net current I is equal to EMF divided by R plus R. So this internal resistance is negligible, it's nothing but 0. So internal resistance negligible ಅಂತ ಕೊಟ್ಟಿರೋದ್ರಿಂದ ಅದನ್ನು 0 ತಗೊಂತೀವಿ. ಸೊ ಅವಾಗ I is equal to total current of this circuit. ಇದರಲ್ಲಿ ಟೋಟಲ್ ಕರೆಂಟ್ ಎಷ್ಟು ಬರ್ತಾ ಇದೆ, ದಟ್ ಒನ್ is equal to EMF ಎಷ್ಟು ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ. ಟೋಟಲ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಎಷ್ಟಿದೆ, 60 ಓಮ್. ಓಕೆ, 60 ಓಮ್ ಅಂತಂದರೆ 2 1s are 230. ಸೊ ದಟ್ ಒನ್ is total current is 1 by 30 amps. 1 by 30 amps. Now coming to this point, ಇಲ್ಲಿ ನಾವು ಡಯಾಗ್ರಾಮ್ನ ನೋಡಿ, ಡಯಾಗ್ರಾಮ್ ನೋಡಿದ್ರೆ ಈ 20 and RP ಕನೆಕ್ಷನ್, ದಿಸ್ ಟರ್ಮ್ಸ್ ಈಸ್ ಟೇಕನ್ ಆಸ್ RP. ಓಕೆ, ಸೊ RP and 20 ಓಮ್ ಕನೆಕ್ಟೆಡ್ ಇನ್ ಸೀರೀಸ್ ಆದಾಗ ದ ಕರೆಂಟ್ ಈಸ್ ಸೇಮ್. ದ ಕರೆಂಟ್ ಏನಾಗುತ್ತೆ, ರಿಮೈನ್ಸ್ ಸೇಮ್ ಇರುತ್ತೆ. ಸೊ ಇಲ್ಲಿಗೆ ಬಂದಾಗ ಈ ಪೊಸಿಷನ್ ಇಂದ ಏನಾಯಿತು, ಕರೆಂಟ್ ಈಸ್ ಡಿವೈಡೆಡ್ ಇಂಟು 2. ಸೊ ದಿಸ್ ಒನ್ ಈಸ್ I1 and ದಿಸ್ ಒನ್ ಈಸ್ I2. ಓಕೆ, ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಇಲ್ಲಿ ಸಮ್ ವೋಲ್ಟೇಜ್ ಏನಾಗುತ್ತೆ, ಡ್ರಾಪ್ ಆಗುತ್ತೆ. ಓಕೆ, ಸಮ್ ವೋಲ್ಟೇಜ್ ಡ್ರಾಪ್ ಆದಾಗ ಫಸ್ಟ್ we have to find what is the net voltage. ಓಕೆ, ಸೊ ನೆಟ್ ವೋಲ್ಟೇಜ್ ಎಷ್ಟಿದೆ ಅಂತ ಅಂದ್ಬಿಟ್ಟು ಫೈಂಡ್ ಔಟ್ ಮಾಡಬೇಕು. ಸೊ ವೋಲ್ಟೇಜ್ ಇಸ್ ಈಕ್ವಲ್ ಟು ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್. V is equal to I into R. Sum of the voltage 2 volts ಅಲ್ಲಿ ಇಲ್ಲಿ ನಮಗೆ ಎಷ್ಟು ವೋಲ್ಟೇಜ್ ಡ್ರಾಪ್ ಆಗ್ತಿದೆ ಅಂತ ಫೈಂಡ್ ಔಟ್ ಮಾಡಿ. ಓಕೆ, ಸೊ ಈ ಪೊಸಿಷನ್ ಅಕ್ರಾಸ್ ದಿ 20 ಓಮ್ಸ್ ಅಲ್ಲಿ ನಮಗೆ ಕರೆಂಟ್ ಎಷ್ಟು ಬರ್ತಾ ಇದೆ, 1/30. ಕರೆಂಟ್ ಎಷ್ಟು ಬರ್ತಾ ಇದೆ, 1/30 ಇಂಟು ರೆಸಿಸ್ಟೆನ್ಸ್ ಎಷ್ಟು, 20 ಓಮ್. ಓಕೆ, 1/30 20 ಓಮ್ ಅಂತಂದರೆ ದಟ್ ಒನ್ ಈಸ್ ಈಕ್ವಲ್ ಟು 2 divided by 3. That is 2 divided by 3. Okay, so next
ನಮಗೆ ಟೋಟಲ್ V2 ದಿಸ್ ಒನ್ ಈಸ್ ಟೇಕನ್ ಆಸ್ ಅಕ್ರಾಸ್ V1, ಸೊ V1 ತಗೊಂಡ್ರಿ. ನೆಕ್ಸ್ಟು V2 ಇಸ್ ಈಕ್ವಲ್ ಟು V ಮೈನಸ್ V1, V2 ಇಸ್ ಈಕ್ವಲ್ ಟು V ಮೈನಸ್ V1. ಸೊ V2 ಇಸ್ ಈಕ್ವಲ್ ಟು ಏನಾಗುತ್ತೆ, ವಾಟ್ ಇಸ್ ದ ಇನಿಷಿಯಲ್ ವೋಲ್ಟೇಜ್ 2 ವೋಲ್ಟ್, ಹೌದಾ, 2 ವೋಲ್ಟ್ ಮೈನಸ್ V1 ಎಷ್ಟು ಬರ್ತಾ ಇದೆ 2 ಡಿವೈಡೆಡ್ ಬೈ 3, 2 ಡಿವೈಡೆಡ್ ಬೈ 3 ಅಂತಂದರೆ ದಟ್ V2 ಇಸ್ ಈಕ್ವಲ್ ಟು 3ನ LCM ತಗೊಂಡ್ರೆ 3 2s are 6 ಮೈನಸ್ 2 ಡಿವೈಡೆಡ್ ಬೈ 3, ದಟ್ ಒನ್ ಇಸ್ ಈಕ್ವಲ್ ಟು 4/3 ವೋಲ್ಟ್ಸ್. 4/3 ವೋಲ್ಟ್ಸ್, 4/3 ವೋಲ್ಟ್ಸ್ ಇಸ್ ನಥಿಂಗ್ ಬಟ್ ಎಷ್ಟು ಬರ್ತದೆ 4/3 ಅಂದರೆ 4 1s 1. ನೆಕ್ಸ್ಟ್ 1 ಉಳಿಯುತ್ತೆ, ಇನ್ನು 1.33. ಸೊ ಅಲ್ಲಿಗೆ ವಿ ಅಕ್ರಾಸ್ ದ V2 ಇಸ್ ಈಕ್ವಲ್ ಟು 1.33 ವೋಲ್ಟ್. ಸೊ 1.33 ವೋಲ್ಟ್ ಈ ಪೊಸಿಷನ್ ಆರ್ ಪಿ ನಲ್ಲಿ ಬರ್ತಾ ಇರೋದು 1.33 ವೋಲ್ಟ್ಸ್. 1.33 ವೋಲ್ಟ್ಸ್ ಬರ್ತಾ ಇದೆ ಅಂತಂದ್ರೆ ಅಕ್ರಾಸ್ ಇಲ್ಲಿ ವೋಲ್ಟೇಜ್ ಇಸ್ ರಿಮೈನ್ ಸೇಮ್ ಫಾರ್ ಪ್ಯಾರಲಲ್ ಕಾಂಬಿನೇಷನ್. ಸೊ ವೋಲ್ಟಮೀಟರ್ ರೀಡಿಂಗ್ ಇಸ್ ಆಲ್ಸೋ 1.33 ವೋಲ್ಟ್. ಸೆಕೆಂಡ್ ಆಪ್ಷನ್. This is one method and one more method is there. ಸೊ ಒನ್ ಮೋರ್ ಮೆಥಡ್ ಏನು ಅಂತಂದರೆ, ಸೊ ಅಲ್ಲಿ ನಿಮಗೆ ವೋಲ್ಟಾಮೀಟರ್ ಈಸ್ ಪ್ಯಾರಲಲಿ ಕನೆಕ್ಷನ್, ಹೌದಾ. ಪ್ಯಾರಲಲಿ ಕನೆಕ್ಷನ್ ಅಂತಂದರೆ ದ ಟೋಟಲ್ ನೆಟ್ ಕರೆಂಟ್, ಸೊ ನೆಟ್ ಕರೆಂಟ್ ಏನಾಗ್ತದೆ ಇಟ್ ಈಸ್ ಈಕ್ವಲಿ ಡಿವೈಡೆಡ್. ಈಕ್ವಲಿ ಏನಕ್ಕೆ ಡಿವೈಡ್ ಆಗುತ್ತೆ ಅಂತಂದರೆ ದಿಸ್ ಈಸ್ ಐ, ಸೊ ದಿಸ್ ಒನ್ ಈಸ್ I2 ಆ್ಯಂಡ್ ದಿಸ್ ಒನ್ ಈಸ್ I1. ಸೊ ಇಲ್ಲಿ ರೆಸಿಸ್ಟೆನ್ಸ್ ಏನಾಗುತ್ತೆ, ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಅಕ್ರಾಸ್ ದ ರೆಸಿಸ್ಟೆನ್ಸ್ ಇಟ್ ಈಸ್ ಡಿಪೆಂಡ್ಸ್ ಆನ್ ದ ರೆಸಿಸ್ಟೆನ್ಸ್ ಆಫ್ ದ ರೆಸಿಸ್ಟಿವಿಟಿ. ಓಕೆ, ಸೊ ಈ ಪಾರ್ಟ್ದು ರೆಸಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎರಡೂ ರೆಸಿಸ್ಟೆನ್ಸ್ ಸೇಮ್ ಇರೋದ್ರಿಂದ I1 I ಈಸ್ ಈಕ್ವಲ್ ಟು I1 ಪ್ಲಸ್ I2. ಓಕೆ, ಸೊ ಎರಡೂ ರೆಸಿಸ್ಟೆನ್ಸ್ ಸೇಮ್ ಇದೆ. ಸೊ ಅಲ್ಲಿಗೆ I1 I2 ಬೋತ್ ಆರ್ ಸೇಮ್ ಇದ್ದಾಗ ನಮಗೆ I ಈಸ್ ಈಕ್ವಲ್ ಟು 2I1 ಅಂತ ಕನ್ಸಿಡರ್ ಮಾಡ್ಕೋಬೋದು. ಸೊ ಅಲ್ಲಿಗೆ I1 ಈಸ್ ಈಕ್ವಲ್ ಟು ಏನಾಗುತ್ತೆ I ಡಿವೈಡೆಡ್ ಬೈ 2. I ಡಿವೈಡೆಡ್ ಬೈ 2 ಅಂತಂದರೆ ನಮಗೆ I ಎಷ್ಟು ಬಂದಿತ್ತು 1/30 ಇಂಟು 2. ಸೊ ಅಲ್ಲಿಗೆ ನಮಗೆ 1/60 ಬಂತು. ಓಕೆ, ಸೊ 1/60 ಬಂತು. ಅವಾಗ ನಾವು ಇಲ್ಲಿ ಡೈರೆಕ್ಟ್ ವೋಲ್ಟೇಜ್ ಫೈಂಡ್ ಔಟ್ ಮಾಡ್ಬೋದು. ಸೊ 1/60 ವೋಲ್ಟೇಜ್ ಇಸ್ V ಇಸ್ ಈಕ್ವಲ್ ಟು I ಇಂಟು R. I ಇಂಟು R ಅಂತಂದರೆ 1/60, ರೆಸಿಸ್ಟೆನ್ಸ್ ಈಸ್ 80. ಸೊ ಅಲ್ಲಿಗೆ 0 ಗೆಟ್ ಕ್ಯಾನ್ಸಲ್, ದಟ್ ಒನ್ ಈಸ್ ಕಾಲ್ಡ್ 8 ಡಿವೈಡೆಡ್ ಬೈ 6, ದಟ್ ಒನ್ ಈಸ್ ಈಕ್ವಲ್ ಟು 6 1s and 2 ಉಳಿಯುತ್ತೆ and 6 3s are 18, again 2, so 1.33 volts. This is the another method. ಸೊ ನೀವು ಯಾವ ಥರ ಬೇಕಾದರೂ ಮಾಡಿ, ನಿಮಗೆ ಈಸಿ ಮೆಥಡಿಕ್. ಫಾರ್ ಎಕ್ಸಾಂಪಲ್ ಡಿಫ್ರೆಂಟ್ ರೆಸಿಸ್ಟೆನ್ಸ್ ಅಂತಂದರೆ ಕ್ಯಾಲ್ಕುಲೇಟೆಡ್ ಮಾಡೋದು ಕಷ್ಟ ಆಗುತ್ತೆ. ಅವಾಗ ನೀವೇನು ಮಾಡಿ ಅಂತಂದರೆ ಇಲ್ಲಿ ನಮಗೆ ಎಷ್ಟು ರೆಸಿಸ್ಟೆನ್ಸ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊತೀರಾ. ಇಲ್ಲಿ ರೆಸಿಸ್ಟೆನ್ಸಲ್ಲಿ ಈ ಟೋಟಲ್ ವೋಲ್ಟೇಜ್ನ ನಾವು ಇಲ್ಲಿ ವೋಲ್ಟೇಜ್ ಎಷ್ಟು ಬರ್ತಾ ಇದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ, ಈ ವೋಲ್ಟೇಜ್ನ ಇನಿಷಿಯಲ್ ವೋಲ್ಟೇಜ್ ಏನಿದೆ ಅದರಿಂದ ಮೈನಸ್ ಮಾಡಿದ್ರೆ ನಿಮಗೆ ಇಲ್ಲಿ ನೆಟ್ ವೋಲ್ಟೇಜ್ ಸಿಗುತ್ತೆ. ಆ ನೆಟ್ ವೋಲ್ಟೇಜ್ ಏನಾಗಿರುತ್ತೆ ಈಕ್ವಲಿ ಡಿವೈಡ್ ಆಗೋದ್ರಿಂದ ಇಲ್ಲಿ ಗೆಟಿಂಗ್ ದ ಆನ್ಸರ್. ಸೊ ಬೇಸ್ಡ್ ಆನ್ ದಿಸ್ the second option is the correct answer. So next one, ends A and B are connected to a positive and negative terminal of the cell of EMF 12 volt respectively. The value of voltage shown by the voltmeter of negligible resistance is, okay, so these A and B it is connected to the cell. ಓಕೆ, ಸೆಲ್ಲಿ ಕನೆಕ್ಟ್ ಮಾಡಿದ್ರೆ ಆಫ್ ದ ವೋಲ್ಟೇಜ್ EMF ಆಫ್ ದ ವೋಲ್ಟೇಜ್ ಇಸ್ 12 ವೋಲ್ಟ್ ಆ್ಯಂಡ್ negligible resistance. Okay, negligible resistance is R is equal to 0. Okay, so ಅಲ್ಲಿಗೆ what is the current? ನಾವಿಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ವೋಲ್ಟೇಜ್ ಶೋನ್ ಬೈ ದ ವೋಲ್ಟಾಮೀಟರ್. ಓಕೆ, ವೋಲ್ಟಾಮೀಟರಲ್ಲಿ ಎಷ್ಟು ವೋಲ್ಟೇಜ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು ನೀವು ಫೈಂಡ್ ಔಟ್ ಮಾಡಬೇಕು, ಹೌದಾ. ಅಲ್ಲಿ ಅಷ್ಟು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಸೊ ಫಸ್ಟು ನೀವೇನು ಮಾಡ್ತೀರಾ, ವಾಟ್ ಇಸ್ ದ ಟೋಟಲ್ ಕರೆಂಟ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡ್ಕೊಳ್ಳಿ. ಕರೆಂಟ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ನೆಟ್ ರೆಸಿಸ್ಟೆನ್ಸ್, ಈಕ್ವಲೆಂಟ್ ರೆಸಿಸ್ಟೆನ್ಸ್ I ಈಸ್ ಈಕ್ವಲ್ ಟು V ಡಿವೈಡೆಡ್ ಬೈ R. ಸೊ ಕರೆಂಟ್ ನಮಗೆ ಬೇಕಾಗಿದೆ. ಸೊ 12 ವೋಲ್ಟ್ ಅಪ್ಲೈ ಮಾಡಿದಾಗ ಇಲ್ಲಿ ಸಮ್ ಕರೆಂಟ್ ಫ್ಲೋ ಆಗ್ತದೆ ಅಲ್ವಾ, ಈ ಕರೆಂಟ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಇಷ್ಟು ರೆಸಿಸ್ಟೆನ್ಸ್ದು ಈಕ್ವಲೆಂಟ್ ರೆಸಿಸ್ಟೆನ್ಸ್ ಇದೆ ಅಂತ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡ್ಕೊಳ್ಳಿ. ಸೊ ಅಲ್ಲಿಗೆ I ಈಸ್ ಈಕ್ವಲ್ ಟು V ಎಷ್ಟಿದೆ ನಿಮಗೆ 12 ವೋಲ್ಟ್, R ಈಕ್ವಲೆಂಟ್. ಓಕೆ, ದಟ್ R ಈಕ್ವಲೆಂಟ್ ಈಸ್ ಈಕ್ವಲ್ ಟು ಸೀರೀಸ್ ಕಾಂಬಿನೇಷನ್. ಸೀರೀಸ್ ಕಾಂಬಿನೇಷನ್ ಅಂತಂದರೆ R1 ಪ್ಲಸ್ R2 ಪ್ಲಸ್ R3 ಪ್ಲಸ್ R4. ಓಕೆ, ದಟ್ R1 ಈಸ್ ಈಕ್ವಲ್ ಟು 6 ಪ್ಲಸ್ 6 ಪ್ಲಸ್ 6 ಪ್ಲಸ್ 6, ದಟ್ ಒನ್ ಈಸ್ ಈಕ್ವಲ್ ಟು 24 ಓಮ್. 24 ಓಮ್. ಸೊ ಲೈಕ್ I ಈಸ್ ಈಕ್ವಲ್ ಟು ವಾಟ್, 12 divided by 24. 12 divided by 24 is nothing but I is equal to 1/2.
ಸೊ I is equal to 1/2. ಈಗ ನಾವೇನು ಫೈಂಡ್ ಮಾಡಬೇಕು, ವಾಟ್ ಇಸ್ ದ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದೀಸ್ ಟೂ ರೆಸಿಸ್ಟರ್. ಇವೆರಡರ ಮಧ್ಯೆ ನಮಗೆ ವೋಲ್ಟೇಜ್ ಎಷ್ಟು ಡ್ರಾಪ್ ಆಗ್ತಾ ಇದೆ. ಓಕೆ, ಅವೆರಡು ರೆಸಿಸ್ಟೆನ್ಸ್ ಡ್ರಾಪ್ ಆಗ್ತಿದೆ ಅಂತಂದರೆ ದಟ್ ವೋಲ್ಟೇಜ್ V is equal to IR. ಓಕೆ, ದಿಸ್ ಆರ್ ಸೀರೀಸ್ ಕನೆಕ್ಷನ್. ಸೀರೀಸ್ ಕನೆಕ್ಷನ್ ಅಂತಂದರೆ ಇಲ್ಲಿ ಎಷ್ಟು ಕರೆಂಟ್ ಬರ್ತಾ ಇದೆ, 1/2 ಕರೆಂಟ್ ಬರ್ತಿದೆಯಲ್ವಾ, ಅಕ್ರಾಸ್ 6 ಓಮ್ ರೆಸಿಸ್ಟೆನ್ಸ್, ದಿಸ್ 6 ಓಮ್, ದಿಸ್ 6 ಓಮ್ ಅಂಡ್ ದಿಸ್ 6 ಓಮ್. ಎಲ್ಲ ರೆಸಿಸ್ಟೆನ್ಸಲ್ಲೂ ನಮಗೆ ಕರೆಂಟ್ ಈಸ್ ರಿಮೈನ್ ಸೇಮ್, ವೋಲ್ಟೇಜ್ ಈಸ್ ಚೇಂಜಸ್. ಓಕೆ, ಸೊ ಅವಾಗ ಈ ಎರಡು ರೆಸಿಸ್ಟೆನ್ಸ್ 6 ಓಮ್ ಅಂಡ್ 6 ಓಮ್ ಸೀರೀಸ್ ಕನೆಕ್ಷನ್ ಮಾಡಿದಾಗ ನಮಗೆ ಟೋಟಲ್ ವೋಲ್ಟೇಜ್ ಡ್ರಾಪ್ ಎಷ್ಟು ಬರ್ತದೆ, ದಟ್ ಒನ್ V is equal to ವಾಟ್ ಇಸ್ ದ ಕರೆಂಟ್ ಈಸ್ 1/2. ವಾಟ್ ಇಸ್ ದ ರೆಸಿಸ್ಟೆನ್ಸ್, ಆರ್ ಈಕ್ವಲೆಂಟ್. ಎರಡು ರೆಸಿಸ್ಟೆನ್ಸ್ ಕನೆಕ್ಟ್ ಆಗಿದೆ. ಎರಡು ರೆಸಿಸ್ಟೆನ್ಸ್ ಯಾವ ತರ ಇದೆ, ಸೀರೀಸ್ ಕನೆಕ್ಷನ್. ಸೀರೀಸ್ ಕನೆಕ್ಷನ್ ಅಂತಂದ್ರೆ 6 + 6 ಅಂದ್ರೆ 12. ಸೊ V is equal to 12 divided by 2, that one is 6 volt. So ಅಲ್ಲಿಗೆ the voltage drop across the center of the two resistance is 6 volt. This is the answer, 6 volt. So ಅಲ್ಲಿಗೆ third option is the correct answer. Okay, this one is third option. And the next one, a voltmeter is connected in parallel with a variable resistance R, which is in series with an ammeter and a cell as shown in the figure. For one value of R, the meter reads 0.3 amps and 0.9 volts. For another value of R, the readings are 0.25 amps and 1 volt. What is the internal resistance of the cell? Okay, so first ನಿಮಗೆ ಸೊ ಏನು ಕೊಟ್ಟಿದ್ದಾನೆ, ರೆಸಿಸ್ಟೆನ್ಸ್, ದಿ ಸರ್ಕ್ಯೂಟ್ ಕೊಟ್ಟಿದ್ದಾರೆ. ದ ಸರ್ಕ್ಯೂಟ್ ಆಫ್ ರೆಸಿಸ್ಟೆನ್ಸ್, ಸಮ್ ಆರ್ ರೆಸಿಸ್ಟೆನ್ಸ್ನ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. EMF ಈಸ್ E. ಓಕೆ, ಆ್ಯಂಡ್ ವೋಲ್ಟೇಜ್ ಎಷ್ಟೋ ಒಂದು ವೋಲ್ಟೇಜ್ ಇದೆ ಅಲ್ವಾ. ಸೊ ಇಲ್ಲಿ ಯಾವುದೋ ಒಂದು ರೆಸಿಸ್ಟೆನ್ಸ್ R is equal to R1 ಕನೆಕ್ಷನ್ ಮಾಡಿದಾಗ ನಮಗೆ ಇಲ್ಲಿ EMF ಇಂದ ಆಮ್ಮೀಟರ್ ರೀಡಿಂಗ್ ಎಷ್ಟು ತೋರಿಸ್ತಾ ಇದೆ, ಫಸ್ಟ್ ಆಮ್ಮೀಟರ್ ರೀಡಿಂಗ್ ಈಸ್ 0.3 amps. ಸೊ ಅಲ್ಲಿಗೆ ದಟ್ I1 is equal to 0.3 amps and voltage drop across the resistance. So voltage drop across the resistance V1 is equal to ಎಷ್ಟು ಬರ್ತಾ ಇದೆ, 0.9 volt. ಓಕೆ, ಸೊ ನೆಕ್ಸ್ಟು ಇಲ್ಲಿ R ಬದಲು ಸಮ್ ಅದರ್ R2ನ ಫಿಕ್ಸ್ ಮಾಡಿದ್ವಿ, ಒಂದು ವ್ಯಾಲ್ಯೂನ ಚೇಂಜ್ ಮಾಡಿದ್ವಿ, ರೆಸಿಸ್ಟೆನ್ಸು ಚೇಂಜ್ ಮಾಡಿದ್ವಿ, ಇನ್ನೊಂದು ರೆಸಿಸ್ಟೆನ್ಸ್ನ ಚೇಂಜ್ ಮಾಡಿದಾಗ ನಮಗೆ ಕರೆಂಟ್ I2 is equal to ಎಷ್ಟು ಬರ್ತಾ ಇದೆ, 0.25 amps ಬರ್ತಾ ಇದೆ. ನೆಕ್ಸ್ಟು V2 is equal to ಎಷ್ಟು ಬರ್ತಾ ಇದೆ, 1 volt ಬರ್ತಾ ಇದೆ. ಓಕೆ, ಸೊ ಈಗ ಈ ಥರ ಕನೆಕ್ಷನ್ ಇದ್ದರೆ ಸೇಮ್ EMF ಆ್ಯಂಡ್ ಸೇಮ್ ಇಂಟರ್ನಲ್ ರೆಸಿಸ್ಟೆನ್ಸ್. ಓಕೆ, ಸೊ ಅವಾಗ ನಾವೇನು ಕನೆಕ್ಟ್ ಮಾಡ್ತೀರಾ, ಸೊ ವಾಟ್ ಈಸ್ ದ ಇಂಟರ್ನಲ್ ರೆಸಿಸ್ಟೆನ್ಸ್, ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಿದೆ ಅಂತ ಫೈಂಡ್ ಮಾಡಬೇಕು. ಓಕೆ, ಸೊ ನಮಗೆ ಕೊಟ್ಟಿರೋದೇನು, V ಗೊತ್ತಿದೆ, I ಗೊತ್ತಿದೆ, ರೆಸಿಸ್ಟೆನ್ಸ್ ಗೊತ್ತಿದೆ. ಸೊ ಅಲ್ಲಿಗೆ ನಾವು ಯಾವ ಫಾರ್ಮುಲಾ ತಗೊತೀರಾ, V is equal to E minus IR. ಇದೊಂದು ಫಾರ್ಮುಲಾ ಇದೆಯಲ್ವಾ, V is equal to E minus IR. ಸೊ V1 ಎಷ್ಟು ಬರ್ತಾ ಇದೆ ಪೊಟೆನ್ಷಿಯಲ್ ಇನ್ ದ ಫಸ್ಟ್ ಕೇಸ್, 0.9 volt, that one is equal to EMF E minus what is the current is 0.3 into R. Okay, this is the equation 1. In the first case ಯಾವುದೋ ಒಂದು ರೆಸಿಸ್ಟೆನ್ಸ್ ನ ಕನೆಕ್ಟ್ ಮಾಡಿದಿರಾ, ಆ ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡಿದಾಗ ವೋಲ್ಟೇಜ್ ಎಷ್ಟು ಬರ್ತಾ ಇದೆ, 0.9 ಬರ್ತಿದೆ, ಕರೆಂಟ್ ಎಷ್ಟು ಬರ್ತಾ ಇದೆ, 0.3 ಬರ್ತಾ ಇದೆ. ಬೇಸ್ಡ್ ಆನ್ ದಟ್ ಯು ಹ್ಯಾವ್ ಟು ಗಿವ್ ದ ಈಕ್ವೇಷನ್ ಈಸ್ 0.9 is equal to E minus 0.3 into R. ಓಕೆ, ನೆಕ್ಸ್ಟ್ ಏನು ಮಾಡಿದ್ವಿ, ಯು ಹ್ಯಾವ್ ಟು ಚೇಂಜ್ ದ ರೆಸಿಸ್ಟೆನ್ಸ್. ಇಲ್ಲಿ ನಮಗೆ ಸಿಂಬಲ್ ಏನು ಕಾಣಿಸ್ತಿದೆಯಲ್ವಾ, ದಿಸ್ ಆರೋ ಮಾರ್ಕ್ ಈಸ್ ಇಂಡಿಕೇಟ್ ವೇರಿಯಬಲ್ ರೆಸಿಸ್ಟೆನ್ಸ್. ಓಕೆ, ವೇರಿಯಬಲ್ ರೆಸಿಸ್ಟೆನ್ಸ್ ಅಂದರೆ ಫಸ್ಟ್ ಒಂದು ಯಾವುದೋ ಒಂದು 5 ohms ನ ಕನೆಕ್ಟ್ ಮಾಡಿದ್ವಿ, 5 ohms ಜೊತೆಗೆ ಇನ್ನೊಂದು 5 ohms ನ ಆ್ಯಡ್ ಮಾಡಿಬಿಟ್ಟು 10 ohms ಮಾಡಿದ್ವಿ. 10 ohms ಮಾಡಿದಾಗ ನಮಗೆ ಕರೆಂಟ್ ಏನಾಯಿತು, ಸೆಕೆಂಡ್ ಕೇಸಲ್ಲಿ ಕರೆಂಟ್ ಈಸ್ ವೋಲ್ಟೇಜ್ ಎಷ್ಟು ಬರ್ತದೆ, ದಿಸ್ 1 volt, 1.0, that one is equal to EMF as it is same minus what is the current in the second case, 0.25 R. This is the equation 2. Okay, so now solve the equation 1 and 2. 1 and 2 ಮಾಡಿದ್ರೆ 0.9 divided by 1, 0.9 divided by 1, that one is equal to E minus 0.3 R, E minus 0.25 R. Okay, subtract ಮಾಡ್ಕೊಡಿ, this is minus and this one is minus and this one is plus. Okay, so 1 minus 0.9, 0.1, this minus 0.1, that one is equal to plus E and plus minus E get cancelled, 3 minus 0.25,
3 minus 0.25 ಅಂದರೆ minus 0.05 into R, minus 0.05 into R. ಓಕೆ, ಸೊ ಅಲ್ಲಿಗೆ ಎರಡು ಸೈಡ್ ಮೈನಸ್ ಇದೆ, ಮೈನಸ್ 0.1 is equal to minus 0.05 R. This minus and this minus get cancelled. R is equal to 0.1 divided by 0.05. 0.1 divided by 0.05. That one is 1 into 10 power minus 1, 5 into 10 power minus 2. Okay, so 10 ನಾವು 5 tens ಅಂತಂದರೆ that R is equal to 0.2 ಇಂಟು 10 power 2 ಮೇಲ್ಗಡೆ ಬಂದರೆ 10 power plus 2 ಆಗುತ್ತೆ ಇಂಟು 10. ಸೊ R is equal to 0.2 ಇಂಟು 10 ಅಂತಂದರೆ 2 ohms. ದಿಸ್ ಇಸ್ ದ ಆನ್ಸರ್. ಸೊ 2 ohms. ಸೊ ಇಲ್ಲಿ ಸಿಂಬಲ್ ನಿಮಗೆ ಚೇಂಜ್ ಬಂದಿದೆ, ohm, this is also ohm, this one is also ohm, this one is also ohm. Okay, so ಅಲ್ಲಿಗೆ the second option is the correct answer. Okay, so based on this you have to solve. ಓಕೆ, ಇಲ್ಲಿ ನಾವೇನಾದರೂ ನಿಮಗೆ ಈ ಥರ ಸೇಮ್ ಇ ಎಮ್ ಎಫ್, ಏನಕ್ಕೆ ಈ ಥರ ಈಕ್ವೇಷನ್ ಸಾಲ್ವ್ ಮಾಡ್ತೀರ ಅಂದರೆ ಇಲ್ಲಿ ಇ ಎಮ್ ಎಫ್ ಇಸ್ ನಾಟ್ ವೇರಿಂಗ್. ಇ ಎಮ್ ಎಫ್ ಇಸ್ ನಾಟ್ ವೇರಿಂಗ್ ಅಂತಂದರೆ ಇ ಎಮ್ ಎಸ್ ರಿಮೈನ್ ಸೇಮ್ ಇರುತ್ತೆ, ಇಂಟರ್ನಲ್ ರೆಸಿಸ್ಟೆನ್ಸ್ ರಿಮೈನ್ ಸೇಮ್ ಇರುತ್ತೆ. ಸೊ ಅವಾಗ ಅವೆರಡನ್ನು ಕಂಪೇರಿಂಗ್ ಈಕ್ವೇಷನ್ ಮಾಡ್ಕೊಂಡಾಗ ನಮಗೇನು ಬರುತ್ತೆ, ಇಂಟರ್ನಲ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಬೋದು ಮತ್ತು ಇ ಎಮ್ ಎಫ್ನು ಫೈಂಡ್ ಔಟ್ ಮಾಡ್ಬೋದು. ವಾಟ್ ಇಸ್ ದ ಇ ಎಮ್ ಎಫ್? ಮತ್ತೆ ಏನಾದರೂ ನಿಮಗೆ ಇ ಎಮ್ ಎಫ್ ಎಷ್ಟಿದೆ ಅಂತ ಕೇಳಿದ್ರೆ, ಇನ್ ಕೇಸ್ ಇ ಎಮ್ ಎಫ್ ಎಷ್ಟಿದೆ ಅಂತ ಕೇಳಿದ್ರೆ, ಸೊ ಈಕ್ವೇಷನ್ 1 ಆರ್ ಈಕ್ವೇಷನ್ 2ಗೆ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳಿ. ಓಕೆ, ಸೊ ಈಕ್ವೇಷನ್ 1 ಏನಿದೆ, ವಿ ಇಸ್ ಈಕ್ವಲ್ ಟು 0.9, ದಟ್ ಒನ್ ಇಸ್ ಈಕ್ವಲ್ ಟು ಇ ಮೈನಸ್ ಐ ಈಸ್ 0.3 ಇಂಟು ರೆಸಿಸ್ಟೆನ್ಸ್ ಎಷ್ಟು ಬಂತು, 2 ಬಂತು. ಓಕೆ, ಸೊ ಅಲ್ಲಿಗೆ ಇ ಇಸ್ ಈಕ್ವಲ್ ಟು ಏನಾಗುತ್ತೆ, 0.9 ಪ್ಲಸ್ 0.6. ಸೊ ಅಲ್ಲಿಗೆ ಇ ಎಮ್ ಎಫ್ ಈಸ್ ಈಕ್ವಲ್ ಟು 1.5 ವೋಲ್ಟ್. ಸೊ ಈ ಥರ ಕ್ವಶನ್ ಕೇಳ್ಬೋದು. ಸೊ ಫೈಂಡ್ ವಾಟ್ ಇಸ್ ದ ಇಂಟರ್ನಲ್ ರೆಸಿಸ್ಟೆನ್ಸ್ ಆ್ಯಂಡ್ ಇ ಎಮ್ ಎಫ್ ಆಫ್ ದ ಸೆಲ್. ಸೊ ಎರಡನ್ನೂ ಕೇಳೋ ಚಾನ್ಸ್ ಇದೆ, ಅಥವಾ ಇ ಎಮ್ ಎಫ್ ಆಫ್ ದ ಸೆಲ್ ಆದರೂ ಕೇಳ್ಬೋದು, ಅಥವಾ ಇಂಟರ್ನಲ್ ರೆಸಿಸ್ಟೆನ್ಸ್ ಆದರೂ ಕೇಳ್ಬೋದು. ಡಿಪೆಂಡ್ಸ್ ಆನ್ ನಿಮಗೆ ಕ್ವಶನ್ ಪೇಪರ್ ಯಾರು ಮಾಡ್ತಾರೆ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಎಲ್ಲದಕ್ಕೂ ನೀವು ರೆಡಿ ಇರಬೇಕು. ಸೊ ಇ ಎಮ್ ಎಫ್ ಈ ಥರ ಫೈಂಡ್ ಔಟ್ ಮಾಡ್ಬೋದು. ಈಗ ಆರ್ ಏನು ಬಂದಿದೆ ಅದನ್ನು ಯಾವುದಾದ್ರು ಒಂದು ಈಕ್ವೇಷನ್, ಎರಡರಲ್ಲಿ ಯಾವುದಕ್ಕಾದ್ರೂ ಒಂದು ಈಕ್ವೇಷನ್ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಇಲ್ಲಿ ಗೆಟಿಂಗ್ ದ ಇ ಎಮ್ ಎಫ್ ಆಫ್ ದ ಸೆಲ್. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್, 3 identical bulbs B1, B2 and B3 are connected to the mains as shown in the figure. If B3 is disconnected from the circuit by opening switch S, okay, then incandescent of bulb B1 will be, what happen, first one is increase, decrease, become 0, no charge, no change. ಅಂದರೆ ಅಲ್ಲಿ ಇನ್ಕ್ಯಾಂಡಿಸೆಂಟ್ ಬಲ್ಬ್ ಮೇಲೆ ಏನು ಸಿಚುವೇಶನ್ ಆಗುತ್ತೆ ಅಂದರೆ ಇಂಟೆನ್ಸಿಟಿ ಅಂತ ಹೇಳ್ತಾ ಇದ್ದಾನೆ. ಓಕೆ, ಸೊ ಈಗ ನಾವು 3 ಐಡೆಂಟಿಕಲ್ ಬಲ್ಬ್ಸ್ B1, B2, B3 ಆರ್ ಕನೆಕ್ಟೆಡ್ ಇನ್ ಮೇನ್ಸ್. ಯಾವುದೋ ಒಂದು ಇ ಎಮ್ ಎಫ್ ವೋಲ್ಟೇಜ್ಗೆ ಸಪ್ಲೈ ಮಾಡಿದಾಗ ಇದರಿಂದ ಸಮ್ ವೋಲ್ಟೇಜ್ ಹೋಗ್ತಾ ಇದೆ ಅಂತಂದರೆ ಕರೆಂಟ್ ಫ್ಲೋ ಆಗ್ತದೆ. ಕರೆಂಟ್ ಫ್ಲೋ ಆದಾಗ ನಮಗೆ ಏನಾಗುತ್ತೆ, ಬಲ್ಬ್ ಗ್ಲೋ ಆಗ್ತಾ ಇದೆ. ಓಕೆ, ಸೊ ಬಲ್ಬ್ ಗ್ಲೋ ಆಗ್ತಾ ಇದೆ ಅಂತಂದರೆ, ಸೊ ಫಸ್ಟ್ ಇನಿಷಿಯಲಿ ಬಲ್ಬ್ 2-3ರಲ್ಲೂ ಗ್ಲೋ ಆಗ್ತದೆ, ಯಾವುದೋ ಒಂದು ಇಂಟೆನ್ಸಿಟಿಲಿ ಗ್ಲೋ ಆಗ್ತಾ ಇದೆ. ಓಕೆ, ಡಿಪೆಂಡ್ಸ್ ಆನ್ ದ ರೆಸಿಸ್ಟೆನ್ಸ್ ಆಫ್ ದ ಬಲ್ಬ್. ಇಫ್ ದ ರೆಸಿಸ್ಟೆನ್ಸ್ ಇಸ್ ಮೋರ್, ಬಲ್ಬ್ ಈಸ್ ಗ್ಲೋಯಿಂಗ್ ಮೋರ್. ಏನಕ್ಕೆ ಬಲ್ಬ್ ರೆಸಿಸ್ಟೆನ್ಸ್ ಜಾಸ್ತಿ ಆದರೆ ಬಲ್ಬ್ ಗ್ಲೋ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ, ಸೊ ಇದು ನಿಮಗೆ ಇನ್ಕ್ಯಾಂಡಿಸೆಂಟ್ ಬಲ್ಬ್. ಓಕೆ, ಇಲ್ಲಿ ನಮಗೆ ಟಂಗ್ಸ್ಟನ್ ಫಿಲಮೆಂಟ್ನ ಈ ಥರ ಪ್ಲೇಸ್ ಮಾಡಿರ್ತೀವಲ್ವಾ, ಟಂಗ್ಸ್ಟನ್ ಫಿಲಮೆಂಟ್ನ ಪ್ಲೇಸ್ ಮಾಡಿದಾಗ ಇಲ್ಲಿ ಈ ಫಿಲಮೆಂಟಲ್ಲಿ ಏನಾದರೂ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಇದ್ದರೆ, ರೆಸಿಸ್ಟೆನ್ಸ್ ಏನಾದರೂ ಜಾಸ್ತಿ ಇದ್ದರೆ ನಮಗೆ ಫ್ಲೋ ಆಫ್ ಚಾರ್ಜ್ ಪಾರ್ಟಿಕಲ್ ಏನಾಗುತ್ತೆ, ಇಟ್ ಈಸ್ ಸ್ಲೋಲಿ ಮೂವಿಂಗ್ ಅಂತಂದರೆ ರೆಸಿಸ್ಟೆನ್ಸ್ ಈಸ್ ಮೋರ್, ಅಪೋಸಿಷನ್ ಫೋರ್ಸ್ ಈಸ್ ಆಲ್ಸೋ ಮೋರ್. ಅಪೋಸಿಷನ್ ಫೋರ್ಸ್ ಜಾಸ್ತಿ ಇದೆ ಅಂತಂದರೆ ಇಲ್ಲಿ ನಮಗೇನಾಗುತ್ತೆ, ಚಾರ್ಜ್ ಪಾರ್ಟಿಕಲ್ ಲಾಸಸ್ ಆಗ್ತಾ ಹೋಗುತ್ತೆ. ಓಕೆ, ಚಾರ್ಜ್ ಈಸ್ ಲಾಸ್ ಇನ್ ದ ಫಾರ್ಮೇಷನ್ ಆಫ್ ಹೀಟ್. ಎನರ್ಜಿ ಲಾಸ್ ಆಗ್ತಾ ಹೋಗುತ್ತೆ. ಚಾರ್ಜ್ ಪಾರ್ಟಿಕಲ್ ಲಾಸ್ ಆಗ್ತಿದೆ ಅಂತಂದರೆ ಅಲ್ಲಿ ಎನರ್ಜಿ ಲಾಸ್ ಆಗ್ತಾ ಹೋಗುತ್ತೆ, ಹೀಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹೀಟ್ ಇನ್ಕ್ರೀಸ್ ಆದಾಗ ಇಫ್ ದ ಟೆಂಪ್ರೇಚರ್ ಈಸ್ ಇನ್ಕ್ರೀಸಸ್, ಬ್ರೈಟ್ನೆಸ್ ಈಸ್ ಆಲ್ಸೋ ಇನ್ಕ್ರೀಸಸ್. ಓಕೆ, ಟೆಂಪ್ರೇಚರ್ ಈಸ್ ಇನ್ಕ್ರೀಸಸ್, ಬ್ರೈಟ್ನೆಸ್ ಈಸ್ ಆಲ್ಸೋ ಇನ್ಕ್ರೀಸಸ್, ಆರ್ ಇಂಟೆನ್ಸಿಟಿ ಈಸ್ ಇನ್ಕ್ರೀಸಸ್. ಇಂಟೆನ್ಸಿಟಿ ಇನ್ಕ್ರೀಸ್ ಯಾವಾಗ ಆಗುತ್ತೆ, ರೆಸಿಸ್ಟೆನ್ಸ್ ಜಾಸ್ತಿ ಇದ್ದಾಗ. ಓಕೆ, ಸೊ ದಿಸ್ ಈಸ್ ದ ಕೇಸ್. ಸೊ ಈಗ ನಾವು ಏನು ಫೈಂಡ್ ಔಟ್ ಮಾಡಬೇಕು, ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆದರೆ ಬಲ್ಬ್ ಇಂಟೆನ್ಸಿಟಿ ಇನ್ಕ್ರೀಸ್ ಆಗುತ್ತೆ, ರೆಸಿಸ್ಟೆನ್ಸ್ ಡಿಕ್ರೀಸ್ ಆದರೆ ಬಲ್ಬ್ ಇಂಟೆನ್ಸಿಟಿ ಏನಾಗುತ್ತೆ, ಸೊ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆದರೆ ಬಲ್ಬ್ ಇಂಟೆನ್ಸಿಟಿ
ಇನ್ಕ್ರೀಸ್ ಆಗುತ್ತೆ. ಓಕೆ, ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋದರೆ ಬಲ್ಬ್ ಇಂಟೆನ್ಸಿಟಿ ಜಾಸ್ತಿ ಆಗುತ್ತೆ. ರೆಸಿಸ್ಟೆನ್ಸ್ ಏನಾದರೂ ಡಿಕ್ರೀಸ್ ಆದರೆ ಬಲ್ಬ್ ಇಂಟೆನ್ಸಿಟಿ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ 3 ಬಲ್ಬ್ ಕನೆಕ್ಷನ್ ಮಾಡಿದ್ರೆ B1, B2, B3. ಓಕೆ, ಆಫ್ ದ ರೆಸಿಸ್ಟೆನ್ಸ್ ಫಸ್ಟ್ ಒನ್ ಈಸ್ R, ಸೆಕೆಂಡ್ ಒನ್ ಈಸ್ R, ಥರ್ಡ್ ಒನ್ ಈಸ್ R. 3 ಬಲ್ಬು ಸೇಮ್ ವ್ಯಾಟ್ ಇರೋ ಬಲ್ಬ್ನ ಯೂಸ್ ಮಾಡ್ಕೊಂಡಿದ್ರು ಅಂದರೆ ಸೊ ಅಲ್ಲಿಗೆ ಎಲ್ಲವೂ ಈ ಆರ್ ಅಂತ ತಗೊಳ್ಳಿ. ಓಕೆ, ಸೊ ವಾಟ್ ಇಸ್ ದ ಎಫೆಕ್ಟ್ ಆಫ್ ರೆಸಿಸ್ಟೆನ್ಸ್? ದೀಸ್ ಟು ಆರ್ ಪ್ಯಾರಲಲ್ ಅಂತ ಅಂದಾಗ ಆರ್ ಇಂಟು ಆರ್ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್ ಆಗುತ್ತೆ. ಸೊ ದಟ್ ಒನ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 2r. ಸೊ ಗೆಟ್ ಕ್ಯಾನ್ಸಲ್, ದಟ್ ಒನ್ ಇಸ್ ಈಕ್ವಲ್ ಟು r/2. ಇವೆರಡು ಕಾಂಬಿನೇಷನ್ ನಮಗೆ ರೆಸಿಸ್ಟೆನ್ಸ್ ಎಷ್ಟು ಬಂತು, r/2. ದಿಸ್ ಕಾಂಬಿನೇಷನ್ ಈಸ್ ಸೀರೀಸ್ ಆದಾಗ ಟೋಟಲ್ ರೆಸಿಸ್ಟೆನ್ಸ್ ಆರ್ ಇಸ್ ಈಕ್ವಲ್ ಟು ಏನಾಗುತ್ತೆ, R plus R/2. So that one is equal to 3R divided by 2. 3R divided by 2 is nothing but 1.5 into R. 1.5 into R. Now you have to disconnect ಥರ್ಡ್ ಬಲ್ಬ್ ರೆಸಿಸ್ಟೆನ್ಸ್ನ ರಿಮೂವ್ ಮಾಡಿದ್ರಿ ಬೈ ಯೂಸಿಂಗ್ ದ ಸ್ವಿಚ್ ಆಫ್. ಅಲ್ಲಿ ನಾವೇನು ಮಾಡಿದ್ವಿ, ಡಿಸ್ಕನೆಕ್ಟ್ನ ಸ್ವಿಚ್ನ ಓಪನ್ ಮಾಡಿದ್ರಿ. ಸ್ವಿಚ್ ಓಪನ್ ಆದಾಗ ಕರೆಂಟ್ ಫ್ಲೋಯಿಂಗ್ ಅಕ್ರಾಸ್ ದಿಸ್ ಇಟ್ ಈಸ್ ಲೆಸ್, ಏನಾಗುತ್ತೆ, ಡಿಸ್ಕನೆಕ್ಟ್ ಆಗುತ್ತೆ. ಅವಾಗ ಎಂಟೈರ್ ಕರೆಂಟ್ ಏನಾಗುತ್ತೆ, ಇಲ್ಲೇ ಫ್ಲೋ ಆಗುತ್ತೆ. ಸೊ ಎಂಟೈರ್ ಕರೆಂಟ್ ಇಲ್ಲಿ ಫ್ಲೋ ಆದಾಗ ವಾಟ್ ಇಸ್ ದ ಟೋಟಲ್ ರೆಸಿಸ್ಟೆನ್ಸ್, ಆರ್ ಪ್ಲಸ್ ಆರ್. ಟೋಟಲ್ ರೆಸಿಸ್ಟೆನ್ಸ್ ಆರ್ ಇಸ್ ಈಕ್ವಲ್ ಟು 2R ಆಯಿತು. ಸೊ ಇಲ್ಲಿ ರೆಸಿಸ್ಟೆನ್ಸ್ ಏನಾಗ್ತಿದೆ, ಇನ್ಕ್ರೀಸ್ ಆಯಿತು. ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆದರೆ ಬಲ್ಬ್ ಏನಾಗುತ್ತೆ, ಬಲ್ಬ್ ಏನಾಗುತ್ತೆ, ಇಂಟೆನ್ಸಿಟಿ ಇನ್ಕ್ರೀಸ್ ಆಯಿತು. ಸೊ ಇಲ್ಲಿ ನಮಗೆ ಕೇಳಿರೋದೇನು, increased the bulb B1 will be what it happen bulb. ಸೊ ಅಲ್ಲಿಗೆ ನಿಮಗೆ ಪವರ್ ಏನು ಆಗುತ್ತೆ, ಪವರ್ನ ತಗೊಂಡ್ರೆ ಅಂದರೆ ಎಷ್ಟು ಪವರ್ ಇಂಟೆನ್ಸಿಟಿ ಪವರ್ ಇನ್ಕ್ರೀಸ್ ಮಾಡ್ತಿದೆ ಅಂದರೆ, ಸೊ ಅವಾಗ ನಾವು ಪವರ್ ರಿಲೇಷನ್ ತಗೊಳ್ಳಿ. P is equal to V square divided by R. P is equal to V square divided by R. ಏನಕ್ಕೆ ಅಂತಂದರೆ ಕರೆಂಟ್ ಈಸ್ ರಿಮೈನ್ ಸೇಮ್, ವೋಲ್ಟೇಜ್ ಸೇಮ್ ಇದ್ದಾಗ ಸೊ ಅಲ್ಲಿಗೆ ಆರ್ ಏನಾದರೂ ನಮಗೆ ಇನ್ಕ್ರೀಸ್ ಆದರೆ ಪವರ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಆರ್ ಏನಾಯಿತು, ಇನ್ಕ್ರೀಸ್ ಆಯಿತು, ಪವರ್ ಏನಾಯಿತು, ಡಿಕ್ರೀಸ್ ಆಯಿತು. ಸೊ ಇಲ್ಲಿ ನಮಗೆ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ರೆಸಿಸ್ಟೆನ್ಸ್ ಜಾಸ್ತಿ ಆದರೆ ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ. ಟೆಂಪ್ರೇಚರಿಂದ ಚಾರ್ಜ್ ಪಾರ್ಟಿಕಲ್ ಡಿಕ್ರೀಸ್ ಆಯಿತು. ಚಾರ್ಜ್ ಪಾರ್ಟಿಕಲ್ ಡಿಕ್ರೀಸ್ ಆಗುತ್ತೆ ಅಂದರೆ ಕರೆಂಟು ಡಿಕ್ರೀಸ್ ಆಯಿತು. ಹೌದಾ, ಕರೆಂಟು ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆದರೆ ಕರೆಂಟು ಡಿಕ್ರೀಸ್ ಆಗುತ್ತೆ. ಆವಾಗ ನಮಗೆ ಪವರ್ ಆಫ್ ದ ವ್ಯಾಟ್ ಇಂಟೆನ್ಸಿಟಿ ಆಫ್ ದ ಬಲ್ಬ್ ಏನಾಗುತ್ತೆ, P is equal to V into I. ಸೊ ಕರೆಂಟ್ ಮೇಲೆ ಪವರ್ ಡೈರೆಕ್ಟ್ಲಿ ಪ್ರೊಪೋರ್ಷನಾಲಿಟಿ ಆಗಿರೋದ್ರಿಂದ ಕರೆಂಟ್ ಡಿಕ್ರೀಸ್ ಆದರೆ ಪವರ್ ಈಸ್ ಆಲ್ಸೋ ಡಿಕ್ರೀಸಸ್. ಅಂಡ್ ಒನ್ ಮೋರ್ ಕಂಡೀಷನ್, ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಅವಾಗ ನಮಗೇನಾಗುತ್ತೆ, ಪವರ್ ಈಸ್ ಆಲ್ಸೋ ಡಿಕ್ರೀಸಸ್. ಪವರ್ ಡಿಕ್ರೀಸ್ ಆಯಿತು ಅಂತಂದರೆ ನಮಗೆ ಇಂಟೆನ್ಸಿಟಿ ಆಫ್ ದ ಬಲ್ಬ್ ಗೋಸ್ ಆನ್ ಡಿಮ್ ಆಗ್ತಾ ಹೋಗುತ್ತೆ. ಇಟ್ ಮೀನ್ಸ್ ಇಟ್ ಈಸ್ ಲೈಟ್ ಇಂಟೆನ್ಸಿಟಿ ಆಫ್ ದ ಬಲ್ಬ್ ಏನಾಯಿತು, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಕ್ಲಿಯರ್? ಸೊ ಫಸ್ಟು ರೀಸನ್ ಏನು ಅಂತಂದರೆ, ಒಂದು ಟಂಗ್ಸ್ಟನ್ ಫಿಲಮೆಂಟ್ಗೆ ರೆಸಿಸ್ಟೆನ್ಸ್ನ ಇನ್ಕ್ರೀಸ್ ಮಾಡ್ತಿದ್ವಿ ಅಲ್ಲ, ರೆಸಿಸ್ಟೆನ್ಸ್ ಏನಾದರೂ ಇನ್ಕ್ರೀಸ್ ಮಾಡಿದ್ರೆ ನಮಗೆ ಚಾರ್ಜ್ ಪಾರ್ಟಿಕಲ್ ಲಾಸ್ ಆಗ್ತಾ ಹೋಗುತ್ತೆ. ಚಾರ್ಜ್ ಪಾರ್ಟಿಕಲ್ ಲಾಸ್ ಆಗ್ತಾ ಹೋದಾಗ ನಮಗೇನಾಯಿತು, ಹೀಟ್ ಎನರ್ಜಿ ಫಾರ್ಮೇಷನ್ ಆಗುತ್ತೆ. ಆ ಹೀಟ್ ಎನರ್ಜಿ ಫಾರ್ಮೇಷನ್ ಆದಾಗ ನಮಗೆ ಕರೆಂಟ್ ಈಸ್ ಡಿಕ್ರೀಸಸ್. ಕರೆಂಟ್ ಡಿಕ್ರೀಸ್ ಆದರೆ ಅದ್ರ ಪವರ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಓಕೆ, ಏನಕ್ಕೆ ಅಂದರೆ ಪವರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್. ಓಕೆ, ಆ್ಯಂಡ್ ಒನ್ ಮೋರ್, P is equal to V square by R. ಓಕೆ, V square by R. ವೋಲ್ಟೇಜ್ ಇಸ್ ರಿಮೈನ್ ಸೇಮ್. ರೆಸಿಸ್ಟೆನ್ಸ್ ಇಸ್ ಇನ್ಕ್ರೀಸ್. ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆದರೆ ಪವರ್ ಈಸ್ ಡಿಕ್ರೀಸಸ್. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಬಿಫೋರ್ ಡಿಸ್ಕನೆಕ್ಟ್ ಆ್ಯಂಡ್ ಆಫ್ಟರ್ ಡಿಸ್ಕನೆಕ್ಟ್. ಬಿಫೋರ್ ಡಿಸ್ಕನೆಕ್ಟ್ ರೆಸಿಸ್ಟೆನ್ಸ್ ಎಷ್ಟಿತ್ತು, 1.5R. ಆಫ್ಟರ್ ಡಿಸ್ಕನೆಕ್ಟ್ ರೆಸಿಸ್ಟೆನ್ಸ್ ಈಸ್ 2R. ಸೊ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಯಿತು, ಪವರ್ ಡಿಕ್ರೀಸ್ ಆಯಿತು. ಪವರ್ ಡಿಕ್ರೀಸ್ ಆಗ್ತಿದೆ ಅಂತಂದರೆ ದ ಬಲ್ಬ್ ನಮಗೇನಾಗುತ್ತೆ, ಬಲ್ಬ್ ಗ್ಲೋಯಿಂಗ್ ಈಸ್ ಗೋಸ್ ಆನ್ ಡಿಕ್ರೀಸಸ್. ಸೊ ಅಲ್ಲಿಗೆ ಸೆಕೆಂಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, ಕರೆಂಟ್ ಥ್ರೂ ದ 25 ohm resistor as shown in the figure is. ಓಕೆ, ಸೊ ಇಲ್ಲಿ ನಾವೇನು ತೊಗೊಂಡಿದ್ರ, 4 ರೆಸಿಸ್ಟರ್ನ ತೊಗೊಂಡಿದ್ದೀವಿ. ಓಕೆ, 10 ohm, 5 ohm, 10 ohm, 20 ohm. ಓಕೆ, ಸೊ ಇಲ್ಲಿ 5 and 25 ohm. ಓಕೆ, 5 ರೆಸಿಸ್ಟೆನ್ಸ್ನ ಒಂದು ಕ್ವಾಡ್ರಾಟ್ರಲ್ ಇದರಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀರಾ. ಫಿಕ್ಸ್ ಮಾಡ್ಕೊಂಡಾಗ ಅಕ್ರಾಸ್ ದ 25 ohms ಅಲ್ಲಿ ಕರೆಂಟ್ ಎಷ್ಟು ಬರ್ತಾ ಇದೆ, ಯು ಹ್ಯಾವ್ ಟು ಅಪ್ಲೈ ಸಮ್ 10 ವೋಲ್ಟ್. ಓಕೆ, ಸೊ 10 ವೋಲ್ಟಲ್ಲಿ ಕರೆಂಟ್ ಎಷ್ಟು ಬರ್ತಾಯಿದೆ ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ಕರೆಂಟ್ ಎಷ್ಟು ಬರ್ತಿದೆ ಅಂತ ಫೈಂಡ್ ಔಟ್ ಮಾಡಬೇಕು ಅಂದರೆ ನೀವು ಟೋಟಲ್ ಈಕ್ವಿಲೆಂಟ್ ರೆಸಿಸ್ಟೆನ್ಸ್ ಆದರೂ ಫೈಂಡ್ ಔಟ್ ಮಾಡ್ಬೋದು. ಟೋಟಲ್ ಈಕ್ವಿಲೆಂಟ್ ರೆಸಿಸ್ಟೆನ್ಸ್, these two are series, again parallel. What is the total effective resistance? R equivalent ಎಷ್ಟಾಗುತ್ತೆ, 15 into 30.
15 into 30 divided by 15 plus 30. 15 into 30 divided by 15 plus 30. Okay, so andre these two are series 15, these two are series 30. 15 into 30, that one is equal to 15 3s are 45, so 450 divided by 45, so 10 ohm. Effective resistance R equivalent is equal to ಏನು ಬರ್ತದೆ 10 ohm ಬರ್ತದೆ. ಓಕೆ, ಸೊ 10 ohm ಬರ್ತದೆ ಅಂತಂದ್ರೆ ವಾಟ್ ಇಸ್ ದ ವೋಲ್ಟೇಜ್? ಸೊ ವಾಟ್ ಇಸ್ ದ ನೆಟ್ ಕರೆಂಟ್? ಟೋಟಲ್ ಕರೆಂಟ್ ಏನಾಗ್ತದೆ? ದಟ್ I is equal to V divided by R. V divided by R. So I is equal to total voltage is 10, total resistance is 10. You'll getting the 1 amps current. Okay, 1 amp current ಅಲ್ಲಿ ನಿಮಗೆ ಏನಾಯ್ತು? ಡಿವೈಡ್ ಆಗ್ತಾ ಹೋಗುತ್ತೆ. 1 amp is 10 ಇಲ್ಲಿ ನಮಗೆ ಡಿವೈಡ್ ಆಗ್ತಾ ಹೋಗುತ್ತೆ. ಅದಕ್ಕಿಂತ ಇಷ್ಟೊಂದು ಎಫೆಕ್ಟಿವ್ ಆಗಿ ಡಿಫಿಕಲ್ಟಿ ಮಾಡೋ ಬದಲು ನಿಮಗೆ ಜಸ್ಟ್ ಯು ಹ್ಯಾವ್ ಟು ಕಂಪೇರ್ ವಿತ್ ದ V-Stone bridge. ಓಕೆ, V-Stone bridge ಅಲ್ಲಿ ಏನಾಗುತ್ತೆ? ಇನ್ ದ ಟೂ ರೆಸಿಸ್ಟೆನ್ಸ್, ದ ರೇಷಿಯೋ ಆಫ್ ದ ಟೂ ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು ದ ರೇಷಿಯೋ ಆಫ್ ಅನದರ್ ಟೂ ರೆಸಿಸ್ಟೆನ್ಸ್ ಏನಾದರೂ ಈಕ್ವಲ್ ಆಗಿದ್ರೆ ನಮಗೆ ಕರೆಂಟ್ ಅಕ್ರಾಸ್ ದ ಗ್ಯಾಲೋಮೀಟರ್ ಏನಾಗುತ್ತೆ ಅಂತ ಹೇಳಿದೆ? 0. ಓಕೆ, ಸೊ ದಿಸ್ ಟೂ ರೆಸಿಸ್ಟೆನ್ಸ್ ರೇಷಿಯೋ ಏನಿದೆ? So this one is P, this one is Q, this one is R and this one is S. Okay, so ಅಲ್ಲಿಗೆ P by Q is equal to R by S. P by Q is equal to R by S, nothing but P ಎಷ್ಟಿದೆ 10, Q ಎಷ್ಟಿದೆ 20, that one is equal to R ಎಷ್ಟಿದೆ 5, S ಎಷ್ಟಿದೆ 10. Okay, so ಅಲ್ಲಿಗೆ that one is 0 0 get cancel, 1 by 2 1 by 2, so 1 by 2 is equal to 1 by 2. So ಅಲ್ಲಿಗೆ the ratio of the PQ resistance and ratio of the RS resistance is equal ಆಗಿರೋದ್ರಿಂದ the current across this 25 ohms is 0. The current across the 25 ohms is 0. This is the simple way. ನಿಮಗೆ V-Stone bridge ನ ನೆನಪಿಟ್ಕೊಳ್ಳಿ. ಇನ್ ದ ಕೇಸ್ ಅಲ್ಲಿ ಏನಾದರೂ ಬ್ಯಾಲೆನ್ಸ್ ಆಗಲಿಲ್ಲ ಅಂತ ಅಂದ್ರೆ ಆಗ ನಾವು ಈ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇಂದ ಕರೆಂಟ್ ಎಷ್ಟು ಬರ್ತದೆ ಫೈಂಡ್ ಔಟ್ ಮಾಡ್ತೀರಾ. ಸೊ ಅವಾಗ ನೀವು ಕರೆಂಟ್ ಯಾವ ತರ ಫೈಂಡ್ ಔಟ್ ಮಾಡಬಹುದು ಅಂತಂದ್ರೆ ಬೈ ಯೂಸಿಂಗ್ ದ ಕಿರ್ಚಾಫ್ ವೋಲ್ಟೇಜ್ ಲೂಪ್ ರೂಲ್ ನ ಅಪ್ಲೈ ಮಾಡ್ಕೊಂತೀರಾ. ಲೂಪ್ ರೂಲ್ ಅಪ್ಲೈ ಮಾಡಿದಾಗ ದಿಸ್ ಒನ್ ಇಸ್ I1, ದಿಸ್ ಒನ್ ಇಸ್ I2 ಅಂಡ್ ದಿಸ್ ಒನ್ ಇಸ್ IG ಅಂತ ತಗೊಂತೀರಾ. ಸೊ ಅದಾದ್ಮೇಲೆ ಇಲ್ಲಿ ಕರೆಂಟ್ ಏನ್ ಡಿವೈಡ್ ಆಗ್ತಾ ಇದೆ ಅದನ್ನೆಲ್ಲವನ್ನು ಈಕ್ವೇಷನ್ ನ ಸಾಲ್ವ್ ಮಾಡ್ಕೋಬೇಕು. ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ಪ್ರಾಬ್ಲಮ್ಸ್ ಅಲ್ಲಿ ಹೇಳಿದ್ನಲ್ವಾ, ಒಂದು ಲೂಪ್ನ ಕನ್ಸಿಡರ್ ಮಾಡಿಕೊಂಡು ಎಷ್ಟು ರೆಸಿಸ್ಟೆನ್ಸ್ ಇದೆ, ಎಷ್ಟು ಕರೆಂಟ್ ಯಾವ ಥರ ಡಿವೈಡ್ ಆಗಿದೆ ಅದನ್ನು ಡೈರೆಕ್ಷನ್ ಆಫ್ ದ ಕರೆಂಟ್ ಬರ್ಕೊಳ್ಳಿ. ಡೈರೆಕ್ಷನ್ ಆಫ್ ದ ಕರೆಂಟ್ ಆದಮೇಲೆ ಡೈರೆಕ್ಷನ್ ಆಫ್ ದ ಲೂಪ್ ಬರ್ಕೊಂಡು ಆ ಲೂಪ್ ಮೇಲೆ ಕಿರ್ಚಾಫ್ ವೋಲ್ಟೇಜ್ ರೂಲ್ನ ಅಪ್ಲೈ ಮಾಡಿಕೊಂಡು ಈಕ್ವೇಷನ್ನ ಇಸ್ ಈಕ್ವಲ್ ಟು 0 ಅಂತ ಮೆನ್ಷನ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವೇನು ಮಾಡ್ತೀರಾ? ಸಾಲ್ವ್ ಮಾಡ್ಕೊತ ಹೋಗ್ತೀರಾ. ಸಾಲ್ವ್ ಮಾಡ್ಕೊಂಡು ಹೋದಾಗ ನಿಮಗೆ ಅನ್ನೋನ್ ಕರೆಂಟ್ ಏನಿದೆ ಅದು ಸಿಗ್ತಾ ಹೋಗುತ್ತೆ. ಓಕೆ, ಸೊ ಇನ್ ದ ಕೇಸ್ ಏನಾದರೂ ಬ್ಯಾಲೆನ್ಸ್ ಆಗಿದೆ ಅಂತಂದರೆ ಡೈರೆಕ್ಟ್ ಆಗಿ ನೀವು ಮೆನ್ಷನ್ ಮಾಡ್ಬೋದು ಅಕ್ರಾಸ್ ದ ಸೆಂಟರ್ ಅಂತಂದ್ರೆ ನಿಮಗೆ ಆ ಪ್ಲೇಸಲ್ಲಿ ಏನಿದೆ ಅಂತ ಅರ್ಥ, ಗ್ಯಾಲೋಮೀಟರ್ ಇದೆ ಅಂತ ಅರ್ಥ. ಓಕೆ, ಆ ಗ್ಯಾಲೋಮೀಟರ್ಲಿ ನಮಗೆ ರೆಸಿಸ್ಟೆನ್ಸ್ ಏನು ಬರುತ್ತೆ? ಇನ್ ದ ಟೈಮ್ ಆಫ್ V-Stone bridge is balancing condition, and that time the current flowing across the galvanometer is 0. ಓಕೆ, ಅದನ್ನ ಲಾಸ್ಟ್ ಪ್ರೀವಿಯಸ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ವೇಯಿಂಗ್ ಸ್ಕೇಲ್ನ ತಗೊಂಡು ಒಂದು ಸೈಡ್ ವೆಯ್ಟು ಇನ್ನೊಂದು ಸೈಡ್ ವೆಯ್ಟು ಎರಡೂ ವೆಯ್ಟು ಈಕ್ವಲ್ ಆದಾಗ ಸೆಂಟರಲ್ಲಿರೋ ನೀಡಲ್ ಏನಾಗಿರುತ್ತೆ? ನಮಗೆ 0 ಪೊಸಿಷನ್, ಇನಿಷಿಯಲ್ ಪೊಸಿಷನಿಗೆ ಬರುತ್ತೆ. ಇನಿಷಿಯಲ್ ಪೊಸಿಷನ್ ಬರ್ತಿದೆ ಅಂತಂದರೆ ದೆರ್ ಇಸ್ ನೋ ಡಿವಿಯೇಷನ್ ಅಂತಂದರೆ ಅಲ್ಲಿ ಯಾವುದೇ ರೀತಿ ವೆಯ್ಟ್ ಇನ್ಬ್ಯಾಲೆನ್ಸ್ ಇಲ್ಲ ಅಂತಂದರೆ ಇಟ್ ಇಸ್ ಟೇಕನ್ ಆಸ್ 0. ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಇದುವರೆಗೂ ನಾವು ಕರೆಂಟ್ ಎಲೆಕ್ಟ್ರಿಸಿಟಿ ಕಾಂಪಿಟೇಟಿವ್ಸ್ನ ನಾವು ನೋಡ್ತಾ ಹೋದ್ವಿ. ಸೊ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಏನು ಅಂತಂದರೆ ಈ ಕರೆಂಟ್ ಎಲೆಕ್ಟ್ರಿಸಿಟಿ ಇಸ್ ಅ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ನೀವು ಯಾವುದೇ ಎಕ್ಸಾಮ್ನ ತಗೊಳ್ಳಿ, KCET, ನೀಟು ಅಥವಾ JEE ತಗೊಳ್ಳಿ, ಇದರಲ್ಲಿ ಮಿನಿಮಮ್ 3 to 4 ಕ್ವಶನ್ಸ್ ನಿಮಗೆ ಬಂದೇ ಬರುತ್ತೆ. ಓಕೆ, ಸೊ ನಿಮಗೆ ಇನ್ನೊಂದು ಕೀ ಪಾಯಿಂಟ್ ಏನು ಹೇಳಬೇಕು ಅಂತಂದರೆ, ನೀವು ಪ್ರಾಬ್ಲಮ್ಸ್ ಅಂತ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಭಯ ಪಡೋಕೆ ಹೋಗಬೇಡಿ. ಅದು ಪ್ರಾಬ್ಲಮ್ಸ್ ಈಸ್ ದ ವೆರಿ ಸಿಂಪಲ್. ಯಾವಾಗ ಸಿಂಪಲ್ ಆಗುತ್ತೆ ಅಂತಂದರೆ, ನಾವು ಏನು ಥಿಯರಿ ಮಾಡಿರ್ತೀವಿ ಆ ಥಿಯರಿನ ಪರ್ಫೆಕ್ಟಾಗಿ ಓದ್ಕೊಂಡು ಆ ಥಿಯರಿ ಬೇಸಿಸ್ ಮೇಲೆ ನೀವೆಲ್ಲ ಅದ್ರದ್ದು ಪ್ರಾಬ್ಲಮ್ಗೆ ಅಂದರೆ ಥಿಯರಿನ ನಾವು ಏನೇನು ಓದಿರ್ತೀವಿ ಆ ಕಾನ್ಸೆಪ್ಟನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡಾದ್ಮೇಲೆ ಅದರಲ್ಲಿ ನಿಮಗೆ ಯಾವ್ಯಾವ ಫಾರ್ಮುಲಾ ಬರುತ್ತೆ ಅವನ್ನೆಲ್ಲ ಒಂದು ಸೈಡ್ ನೋಟ್ ಡೌನ್ ಮಾಡ್ಕೊಳ್ಳಿ. ಅದರಲ್ಲಿರೋ ಎಲ್ಲ 1 ಪಾಯಿಂಟಿಂದ ಹಿಡಿದು 5 ಮಾರ್ಕ್ಸ್ ಕ್ವಶನ್ವರೆಗೂ ನೀಟಾಗಿ ನಿಮಗೆ ಎಲ್ಲ ಥರದ ಡಿರೈವೇಷನ್ ನೆನಪಿದ್ರೆ ಅವಾಗ
ಆವಾಗ ನೀವು ಒಂದು ಫಂಕ್ಷನ್ಗೂ ಇನ್ನೊಂದು ಫಂಕ್ಷನ್ಗೂ ರಿಲೇಷನ್ ಏನಿದೆ ಅಂತ ಅರ್ಥ ಆಗುತ್ತೆ ಥಿಯರಿ ಓದೋದ್ರಿಂದ. ಆ ರಿಲೇಷನ್ ಅರ್ಥ ಆದಾಗ್ಲಿಂದ ನಮ್ಗೆ ಏನಾಯ್ತು, ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ ಐಡಿಯಾ ಸಿಗುತ್ತೆ. ಆ ಬೇಸ್ಡ್ ಆನ್ ರಿಲೇಷನ್ ಮೇಲೆ ನೀವು ಪ್ರಾಬ್ಲಮ್ ಅಲ್ಲಿ ಏನೇನು ಗಿವನ್ ಡೇಟಾ ಕೊಟ್ಟಿದ್ರೆ ಏನು ಫೈಂಡ್ ಔಟ್ ಮಾಡಬೇಕು ಅಂತ ತಿಳ್ಕೊಂಡು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗಿ. ಓಕೆ, ಥ್ಯಾಂಕ್ ಯು ಅಂಡ್ ಆಲ್.